ಈಗೆಲ್ಲ ಏನಕತ್ ಬಾರ ಶ್ವೇತ ನೀನು ಹಳೆ ಕಾಲಕ್ಕೆ ಮಾಡ್ದಂಗೆ ಮಾಡ್ತೀಯಲ್ಲ ಅವಾಗ ಏನಾನ ಅಂತಂದ್ರೆ ಬಿಡು ಈಗ ಹಂಗೆಲ್ಲ ನಡ್ಸಕತ್ತೇನ ಬಾ ಹುಡುಗರು ಮಕ್ಕಂದವು ಇಲ್ಲಾಂದ್ರೆ ಇಲ್ಲೇ ಕರ್ಕೊಂಬಂದು ತೋರಿಸ್ತಿದ್ ನಿನಗೆ ಅದಕ್ಕೆ ಬೇಡ ಬಾ ಅಲ್ಲೇ ರೂಮ್ಗೆ ಹೋಗಿ ನೋಡಿ ಮಾತಾಡಿ ಬರುವಂತೆ ಅಂತ ಇರ್ಲಿ ಬಿಡು ಅಂದರೆ ಕೇಳಲ್ಲವ ನಡೀತತ್ತು ಮತ್ತೆ ಯಾವಾಗಾರ ಬಂದ ಮಾತಾಡ್ತಿದ್ದೆ ನೋಡ್ತಿದ್ದೆ ಸರಿ ನಡೆ ಹಂಗಾರ ಅಯ್ಯಯ್ಯ ಇದೆಯಂತ ಹೆಣ್ಣಿದು ಗೊತ್ತೈತಿ ಹೊರಗಾಗ್ಯಾಳ ಅನ್ನೋದು ಅನ್ಲಿಕ್ಕಿನ ಒಳಗೆ ಕರ್ಕೊಂಡು ಹೋಗ್ಕಾಳಲ್ಲ ಈಕೆ ನಮ್ಮಕ್ಕಿಗಂತ ಏಟೇಟ ಬುದ್ಧಿ ಇಲ್ಲ ನೋಡು ಈ ಮೀನಾಕ್ಷಿನ ತಡಿ ಮಾಡ್ತಾನೆ ಈಕೆ ಹೋದ್ಮೇಲೆ ಏ ತಡಿ ಮೀನಾಕ್ಷಿ ಹುಡುಗರು ಮಕ್ಕಂದು ಹುಡುಗರು ನೆಬ್ಸಿದೆ ಅಂದ್ರೆ ನೀನು ಆಮೇಲೆ ಕಿರಿ ಮಾಡಕತ್ತಾವ ನೋಡು ಹರ್ಮಾರ್ದ ನಿದ್ದೆ ಆಕತೆ ನಿದ್ದೆ ಆಗತ್ತಿಗೆ ಅಳಕ ಚಲೋ ಮಾಡ್ತಾವು ಆಮೇಲೆ ಅವ್ನು ಸುಮ್ಮ ಮಾಡೋಕ್ಕಾಗಂಗಿಲ್ಲವ ಬೇಕಾದ್ರೆ ನೀನು ಕರ್ಕೊಂಡು ಹೋಗಿ ತೋರಿಸ್ಕೊಂಬರುವಂತ ನಾಳೆಗೆ ಮನೆಗೆ ಈಗ ಬ್ಯಾಡ್ ಬಿಡು ಮತ್ತೆ ಯಾವಾಗಾರ ಬಂದ ನೋಡ್ತಾಳ ಹೌದಲ್ಲ ಶ್ವೇತ ಹಾಂ ಸರಿ ತಗೋರಿ ಅಮ್ಮರ ಹಂಗಾಗಲಿ ನಾನು ಅವಾಗಿದ್ದೆ ಈಗೀಗ ಅದನ್ನು ಹೇಳಾಕತ್ತೇನಿ ಈಗ ನನ್ನ ಮಾತಾ ಕೇಳವಲ್ಲ ಬರ್ದಂತಾಗ ಮೀನಾಕ್ಷಿ ಇನ್ನು ಎಟ್ಟ ತನಕ ಮಾಡ್ತೈತೆ ನೋಡು ಸ್ವಾದಿಗೆಟ್ಟದ್ದು ಗಡ ಹೋಗೋದು ಬಿಟ್ಟು 3 ತಾಸು ಮಾಡ್ಕೊಂತ ನಿಂತ್ಕೊಂಡಾಳ ಕಂಡು ಹೆಂಗಾರ ಬರಕ್ಕೆ ಮನಸ್ಸಾಗಿದ್ದೈತಿ ಈಕೆಗೆ ಸಣ್ಣ ಹುಡ್ರಿದ್ ಮನೆಗೆ ಈಗ ಹೋದ್ ನೋಡು ಯಾಕೆ ಬೇಮ ಹಂಗೆ ಯಾಕಂದೆ ಈಕೆಗೆ ಏನಾಕತ್ತು ಒಂಚೂರು ನೋಡಿ ಮಾತಾಡ್ಸಿ ಹೋಗೋದು ಲೋಟ ಎತ್ಗೆಂದು ಏನು ಬಿಡಬೇ ಹಂಗೆ ಮಾಡಿ ಬರ್ತೀರ ಮನುಷ್ಯರಿಗೆ ಹಿಂಗೆ ಮಾಡಿದೆ ಅಂದ್ರೆ ಏನು ಪ್ರಾಣ ಏನು ಆಕೇನಾರ ಏನೇನೋ ಸ್ವಾದಿಗೆಡಿ ಅಂತಕ್ಕೆ ನಿನಗೇನು ಬುದ್ಧಿ ಪದ್ಯ ಐತೇನಿಲ್ಲ ಮನ್ಯಾಗ ಹಿರಿಯರು ಗುರಿಯರು ಅದಾರ ಹೇಳ್ಬೇಕು ಕೇಳ್ಬೇಕು ಅನ್ನಂಗಿಲ್ಲ ಏನಿಲ್ಲ ಸುಮ್ ತುರ್ಬೈಲಿಗೆ ಎತ್ಗೆ ನಿಂತು ಬಿಡು ಸುಮ್ಮನೆ ಇದು ಹಿಂಗೆ ಮಾಡ ಗುಡಿ ಕರ್ಕೊಂಡು ಹೋಗ್ಬಿಡು 2 ಹುಡುಗರನ್ನ ಅಲ್ಲೇ ಒಂದು ಚಾಪೆ ಹಾಸ್ಕೊಂಡು ಕೂತ್ಕೊಂಡ್ಬಿಡು ನೋಡ್ಬರ್ರಿ ನನ್ನ ಮಕ್ಕಳನ್ನ ಅನ್ಕಂತ ಹಾದ್ಯಾಗ ಹೋಗೋರು ಬರೋರೆಲ್ಲ ನೋಡ್ಕೊಂತ ಅಡ್ಡಾಡ್ವಲ್ಬೇಕು ಹುಡುಗರು ಮೊದ್ಲು ಹೇಳಿ ಕೇಳಿ ಚಂದಾಳ ಗೊಂಬೆಗೆವು ಅಂಥ ಹುಡುಗರನ್ನ ತಗೊಂಡೋಗಿ ಇನ್ನೂ ಮಕ್ಕಳಾಗಿಲ್ಲ ಮರಿಯಾಗಿಲ್ಲ ಅಂತಾಕಿ ಹೊರಗಾಗ್ಯಾಳ ಅದ್ರ ಬೇರೆ ಅಂತಾಕಿ ಕರೆದು ನೀನು ಎತ್ತಿಗೆ ಬಾ ನೋಡ್ಬಾ ಮಕ್ಕಳನ್ನ ಅಂತ ಕರಿತೀಯಲ್ಲ ನೀನು ಏನು ಬುದ್ಧಿ ಗಿದ್ದಿ ಅನ್ನೋದು ಐತೆ ಏನು ಈ ಬುದ್ಧಿ ಎಲ್ಲ ಏನು ಲದ್ದಿ ತಿನ್ನಕ್ಕೆ ಕಳಿಸಿ ಯಾಕ್ರಿ ಐತೀರ ಏನಾಯ್ತು ಆಕಿನಾಕ್ ಬೇಕತ್ರಿ ಆಕೆ ಯಾಕೆ ಮಗ ಸಾಟ್ ಮಾಡ್ಕೊಂಡು ಎತ್ಕೊಂಡಾಳ ನೋಡ್ಬೇಯವ ಶ್ವೇತಾ ಬಂದದ್ಲ ನನ್ನ ನೋಡಿ ಹುಡುಗರು ನೋಡಿ ಮಾತಾಡ್ಸ್ಕೊಂಡು ಹೋದ್ರಾತು ಅಂತ ಹೇಳಿ ಅದು ಹಂಗೆ ತಗೊಂಡು ಬಂದಾಳ ತೀರಾ ಅಂತಾಕಿಗೆ ಹುಡುಗರನ್ನ ತೋರಿಸ್ಬೇಡ ಮಕ್ಕಂಡವು ಹಂಗೆ ಎದ್ದು ಅಳ್ತಾವು ಅಂತ ಹಂಗೆಲ್ಲ ಅಂದು ಹುಡುಗರ ಸತಿ ತೋರ್ಸಕ್ಕೆ ಬಿಡ್ಲಿಲ್ಲ ನೋಡ್ಬೇವ ಅಮ್ಮ ಹಂಗೆ ಕಳ್ಸಿದ್ಲಕಿನ ಶ್ವೇತಾನ ಯಾಕ್ರಿ ಐತೆ ಹಂಗೆ ಯಾಕೆ ಮಾಡಕ್ಕೆ ಹೋಗಿದ್ರಿ ಏನಕ್ಕತ್ತು ಒಂದು ಗಳಿಗೆ ತೇತಿಗೆ ಅಂತ ಮತ್ತೆ ಇಲ್ಲೇ ಬಿಟ್ಟು ಹೋಗೋದ್ಲು ಏನು ಅವ್ರ ಮನೆಗೆ ಕರ್ಕೊಂಡು ಹೋಗೋದ್ಲನ ಹಂಗೆ ಮಾಡಬಾರ್ದು ಬಿಡ್ರಿ ಐತಾರ ನೀವು ನಾನೇನು ಸುಖ ಸುಮ್ಮನ ಅನ್ನಕ್ಕೆ ಹೋಗಿಲ್ಲ ನಿನ್ನ ಮಗಳು ಅರ್ಧಂಬರ್ಧ ಹೇಳಿದ್ಲು ನಿನಗೆ ಅದೇನಾಗೈತೆ ಅಂದ್ರೆ ಆಕಿ ಹೊರಗಾಗ್ಯಾಳ ಅದ್ರ ಬೇರೆ ಹುಡ್ರನ್ನೂ ಆಗಿಲ್ಲ ಮದುವೆಯಾಗಿ ಭಾಳ ದಿನ ಆತಾಲ ಅಂತಾರ ಕೈಯಾಗ ಹಿಂಗೆ ಹುಡ್ರು ಕೊಡ್ತಾರೇನು ನಾನು ಹುಡುಗರಿಗೆ ಏನರ ಹೆಚ್ಚು ಕಮ್ಮಿ ಆತಂದ್ರೆ ಅವ್ನು ಮತ್ತೆ ಕಟ್ಕೊಂಡು ಅಡ್ಡಾಡ್ತೀಯ ಅದಕ್ಕೆ ಹೇಳಿದೆ ಈಕೆ ಅರ್ಧಂಬರ್ಧ ಹೇಳಿ ನನ್ನ ಬೈಸಾಕ್ ನಿಂತ್ಕೊಂಡು ನೋಡಿಕಿ ಮೀನಾಕ್ಷಿ ಹಗರ ಇಲ್ಲಿಕಿ ಹೌದು ಬಿಡ ಮೀನಾಕ್ಷಿ ನೀನ ಹಂಗಾದೇವಿ ಯಾಕೆ ನಿಮ್ಮಮ್ಮ ಹೇಳಿದ್ರೆ ಏನು ತಪ್ಪೈತಿ ದೊಡ್ಡವ್ರು ಒಂದು ಮಾತು ಹೇಳಿದೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವೇನು ಹಂಗೆ ಕಲ್ತೇವೆ ನಾವು ಅಂತಂದು ಅಡ್ಡಾಡ್ತೀರ ಹಂಗೆ ಎಲ್ಲ ಅಂತೇಳಿ ಕಲಿಗೆ ಉಪಯೋಗ ಆಗಂಗಿಲ್ಲ ಕೆಲವೊಂದು ಹಂತೇಲಿ ಆಕತಿ ಕೆಲವೊಂದು ಹಂತೇಲಿ ಆಗಂಗಿಲ್ಲ ಹಿರಿಯರು ಹೇಳಿದ್ದನ್ನು ಕೇಳ್ಬೇಕಾಕತಿ ಒಂಚೂರು ಅರ್ಥ ಮಾಡ್ಕೆ ಸರಿ ತಗೊಳವ ಆಗಲಿ ಅಂದಂಗೆ ನಿಮ್ಮ ಮಳೆಯ ಫೋನ್ ಮಾಡಿದ್ರು ಮತ್ತು ಕರ್ಕೊಂಡು ಹೋಗಕ್ಕೆ ಬರ್ತಾನೆ ನಾನು ತಯಾರಿ ಮಾಡ್ಕೆ ಎಲ್ಲ ಬಟ್ಟೆ ಬರೀನ ಅಂತಂದ್ರೆ ಮತ್ತು ಯಾವಾಗ ಬರಕ್ಕೆ ಹೇಳಬೇ ಅವ್ರಿಗೆ ಅದೇ ಹೆಂಗೆ ಇಷ್ಟು ಗಡ ಕರ್ಕೊಂಡು ಹೋಗ್ತಾರಂತ ಏನು ದಿವಸ ಆಗ್ಬೇಕಾ ಬೇಡ ತೀರ ಏನು ಬಣೆತನ ಮುಗಿಲ್ದಂಗೆ ಏನು ಅಲ್ಲೇ ಹೋಗಿ ಮಾಡಿಸ್ಕೋಬೇಕನ ಮತ್ತೆ ನೋಡೋದು ಅವ್ರ ಮನೇಲಿ ಮಾಡೋದಕ್ಕಾಗ್ಲಾರ್ದಂಗೆ ಇಲ್ಲಿ ಕಳಿಸಿದ್ರೆ ನಂಗೆ ಒಂದು ಮಾತು ಬರ್ಬೇಕೇನು ನಮಗೆ ಇನ್ನು ಹುಡುಗರಿಗೆ ಕಿವಿ ಬೇರೆ ಚುಚ್ಚಿಸಿಲ್ಲ 2 ಹುಡುಗರಿಗೆ ಕಿವಿ ಚುಚ್ಚಿಸ್ಬೇಕು ಮತ್ತು ಹೊಟ್ಲ ತರಬೇಕು ಅದೇನು ಹಂಗೆ ಆಕತ್ತೇನ ಬ್ಯಾಡ ಬಿಡ ಇನ್ನೊಂದು 4 ಒಪ್ಪತ್ತಿರಲಿ ಈಗ ಏನು ಬರಕ್ಕೆ ಹೇಳ್ಬಾರ್ತಾಗ ಅವನಿಗೆ ಈಗ ಒಂದು 5 ತಿಂಗಳಾರ ತುಂಬಲಿ 5 ತುಂಬ ಮುಂದೆ ಹೋಗಿ 2 ದಿನ ಇದ್ದು ಮತ್ತು ಹೊಳ್ಳಿ ಬಂದು ಇದು ಹುಟ್ಟಿದ ಕೊನೆ ನೋಡೋದು ಅಂತಾರಲ್ಲ ಅದನ್ನು ಕಾರ್ಯ ಮುಗಿಸ್ಕೊಂಡು ಆಮೇಲೆ ಹೋಗುವಂತಂತ 1 ತಿಂಗಳು ಒಪ್ಪತ್ತು ಬಿಟ್ಟು ಇಲ್ಲಮ್ಮ ತೊಟ್ಲ ಪಟ್ಲ ಏನು ಹಾಕೋದು ನೇಮಿಲ್ಲ ಅಂತ ಅವ್ರ ಮನೆಗೆ ಅದಕ್ಕೆ ಅವ್ರೆಲ್ಲರೂ ಇಲ್ಲೇ ಬಂದು ಮೊನ್ನೆ ತೊಟ್ಲ ಹೆಸರಿಡ ಮುಂದೆ ಇಲ್ಲೇ ಇಟ್ಟು ಹೋಗಿರೋದು ಅವ ಹೆಸರೇ ಇರಲಿ ಅಂತ ಅಂದಾರಂತ ತೇರು ಅದಕ್ಕೆ ನೀವೆಲ್ಲರೂ ಹ್ಞೂ ಅಂದ್ರೆ ನಾನು ಅವ್ರಿಗೆ ಬರಕ್ಕೆ ಹೇಳ್ತಿದ್ದೆ ಹೋಗ್ಬಿಡ್ತಂತಾಗ ಅಮ್ಮ ಸುಮ್ಮನೆ ಇಲ್ಲಿ ಯಾಕೆ ಸುಮ್ಮನೆ ಒಜ್ಜಿ ಆಮೇಲೆ ಆಕೆ ದೊಡ್ಡ ಅಮ್ಮಗೆ ಬೇರೆ ಭಾಳ ಹುಷಾರಿಲ್ಲ ಕೆಮ್ಮದು ಕ್ಯಾಕ್ರಿಸೋದು ಎಲ್ಲ ಮಾಡ್ತಾಳೆ ಮನೆ ಸಣ್ಣ ಹುಡುಗರದವು ನನಗೆ ಒಂಥರ ಹೆದರಿಕಕ್ಕತಿ ಅಲ್ಲ ಮೀನಾಕ್ಷಿ ಅಮ್ಮ ಕೆಮ್ಮದ ಕ್ಯಾಕ್ರಿಸೋದು ಮಾಡ್ತಾಳಂದ್ರೆ ಆಕೆ ನಿನ್ನ ಮಕ್ಳು ಅಂತಕ್ಕೆ ಬರ್ತಾಳೇನ ಪಾಪ ಆಕೆ ಕೊನೆಗೆ ಹಾಕಿರ್ತಾಳೆ ಆಕೆದು ಏನೇ ಕೆಲಸ ಇದ್ರೆ ಎಲ್ಲ ನಾನಾ ಮಾಡ್ತಾನೆ ಜಳಕ ಮಾಡಿಸಿ ಬಟ್ಟೆ ಉಡಿಸಿ ಆಕಿಗೆ ಉಣ್ಣಾಕ ತಿನ್ನಾಕ ಎಲ್ಲ ಮಾಡಿ ಮುಗಿಸಿ ಸ್ವಚ್ಛ ಕೈಕಾಲು ತೊಕ್ಕಂದು ಕಡೆಗೆ ಒಮ್ಮೊಮ್ಮೆ ಜಳಕನೂ ಮಾಡಿಬಿಡ್ತೇನೆ ನಾನು ಹಂಗೆ ಮಾಡಿ ಒಳಗೆ ತಂದಿರ್ತೀನಿ ಅಂಥದ್ರಾಗ ನೀನು ಹಿಂಗೆ ಅಂತೀಯಲ್ಲ ತೀರ ಏನು ನಿಮ್ಮಮ್ಮ ಅನ್ನೋದೇನು ಕಾಜಿ ಇಲ್ಲ ನಿನಗೆ ಇಲ್ಲಮ್ಮ ಹಾಗೆಲ್ಲ ಏನಿಲ್ಲ ಕಾಜಿ ನನಗೈತಿ ಆದ್ರೆ ರೋಗಕ್ಕಿರ್ತತೇನ ಈಕೆ ನನ್ನ ಮೊಮ್ಮಗಳು ಈಕೆ ನನ್ನ ಮೊಮ್ಮಗ ಅನ್ನೋದು ಅದು ಯಾರಿಗಾದ್ರೂ ಹರಡ್ಬೋದು ಮೊದ್ಲು ಕೆಮ್ಮು ನೆಗಡಿ ಅಂಟು ರೋಗ ಒಂದು ಸ್ವಲ್ಪ ಯಾರಿಗಾರ ಆದ್ರೂ ಮನ್ಯಾಗ ಒಬ್ರಿಗೆ ಆದ್ರೂ ಮನೆ ಮಂದಿ ಎಲ್ಲರಿಗೆ ಆಕೈತೆ ಅದಕ್ಕೆ ಅನ್ನವ ಏನು ಮಾಡ್ಬೇಕಾಯ್ತಪ್ಪ ಈಕೆ ಅನ್ನೋದು ಕರೆಕ್ಟ್ ಐತಿ ನಮ್ಮ ಅತ್ತೆರ ಅನ್ನೋದು ಕರೆಕ್ಟ್ ಐತಿ ಈಗ ಹಂಗಂತ ನಿಂತು ಕಾಲ ಮೇಲೆ ಯಾಕಿನ ಕಳಿಸ್ಬೇಕಂದ್ರೆ 2 ಹುಡುಗರಿಗೆ ಕಿವಿ ಚುಚ್ಚಿಸ್ಬೇಕು ಬುಡಗಲ್ಡಿಗೆ ಕೈಯಾಕ ಕಡುಗ ಕಾಲಾಗ ಕಡುಗ ಮತ್ತು ಉಡ್ದಾರ ಬೆಳ್ಳಿದು ಇಷ್ಟೆಲ್ಲ 2 ಜೊತೆ ಖರೀದಿ ಮಾಡ್ಬೇಕು ನಾನು ರೊಕ್ಕ 1 ತಿಂಗಳು 20 ದುಡಿದ್ರೆ ರೊಕ್ಕ ಹಾಕೋದು ಕೈಯಾಗ
ನನ್ನ ಗಂಡಂತ ರೊಕ್ಕ ಎಲ್ಲ ಮಂತ್ಯಾನ್ಕ ಖರ್ಚಾಕವು, ಕಟ್ಟ ಸಾಲ ಕೊಟ್ಟು ಹೊಕ್ಕತಿ. ಇನ್ನೇನು ಮಾಡ್ಲಪ್ಪ, ಈಗ ಬ್ಯಾಡ ಅಂದಿಟ್ಕಂತೀಯ, ಆ ರೋಗ ಈ ರೋಗ ಕೆಮ್ಮು ನೆಗಡಿ ಅಂತ ಈಕೆಂತಾಳ. ಏನು ಮಾಡ್ಲೀಗ, ಏನು ಮಾಡ್ಬೇಕನ್ನೋದ ತಿಳಿದಂಗೆ ಆಕತ್ ನೋಡಿ ನನಗಂತೂ. ಒಮ್ಮೊಮ್ಮೆ ನನ್ನ ಗಂಡನ ಜೊತೆ ಮಾತಾಡಿ ಆಮೇಲೆ ಹೇಳ್ತಾನೆ ಈಕೆಗೆ. ಇವ ಏನು ವಿಚಾರ ಮಾಡಾಕತ್ತೀರಿ? ಏನಾರು ಹೇಳಿ ಬೇಡ ಬೇಡ. ಮತ್ತು ಅತ್ತೆಯರು ಫೋನ್ ಮಾಡಿ ಕೇಳಿದ್ರಂದ್ರೆ ಏನು ಹೇಳಿ ನಾನು? ಆಮೇಲೆ ನಿಮ್ಮ ಮೂವರು ಭಾಳ ಬಿಜಿ ಇರ್ತಾರೆ ಬಿಡು, ಮೀಟಿಂಗ್ ಭಾಳ ಇರ್ತಾವೆ ಅವರು, ಹಂಗಾಗಿ ಟೈಮ್ ಸಿಕ್ಕಿರಕ್ಕಿಲ್ಲ ನೀನು ಮಾತಾಡಕ್ಕೆ ಅಂತಂದು ಅಂತಾರೆ ನೋಡು. ಇರ್ಲಿ ಬಿಡ, ಅದಕ್ಕೇನು ಅವಸರ ಐತಿ? ನಿಮ್ಮ ಅತ್ತೆಯರು ಫೋನ್ ಮಾಡಿದ್ರೆ ತಂದು ನನ್ನ ಕೈ ಕೊಡು, ನಾ ಮಾತಾಡ್ತೇನೆ. ಆಕೆ ಶ್ವೇತಾ ಅಂಗಿ ತಂದು ಆಳಂದೆಲ್ಲ ತೋರಿಸ್ ನೋಡೋಣ ಹೆಂಗೆ ಅದಾವು. ಅಲ್ಲೇ ನಿನ್ನ ಹಿಂದೆ ಚೀಲ ಐತೆ ನೋಡಿ ಬೇವ, ಅದ್ರಾಗ ಅದಾವು. ಎಂಥವು ಅದಾವೇನ ನಾನು ನೋಡಿಲ್ಲ. ಅಯ್ಯ ಚಂದ ಅದಾವಲ್ಲ ಅಂಗಿ, ಕಳ್ಳೆ ಎಂತ ಚಂದ ಅದ ನೋಡು. ಮ್ಯಾಚಿಂಗ್ ಮಸ್ತ್ ಅದ ನೋಡು, ಒಂದ್ಕೊಂದು ಕಲರ್ ಹೇಳಿ ಮಾಡಿಸ್ತಂಗೆ ಅದ ಹುಡುಗರಿಗೆ. ಭಾರಿ ಹೋಗ್ತಾವ ಬಿಡು ನೀಲಿ ಅಂಗಿ. ಅದು ಕೈಯಂದ ಐತಲ್ಲ ಆ ನೀಲಿನೂ ಹೋಗ್ತತಿ ನಿನ್ನ ಮಕ್ಕಳಿಗೆ. ಬೆಳ್ಳಗದಾವಲ್ಲ ಹುಡುಗರು, ಚಂದ ಕಾಣ್ತಾವು. ಹೌದು ನೋಡ್ಬೇವ, ಏನು ಹುಡುಗರು ಹೆಂಗೆ ಅದಾವು ಏನು ಎಲ್ಲ ಕೇಳಿ ನೋಡಿ ಹೋಗಿ ತಂದಂಗೆ ಐತೆ. ಅರ್ಬಿನ ಭಾರಿ ಚಂದ ಅರ್ಸಾಳ ನೋಡು, ಕಲರ್ ಗಿಲರ್ ಎಲ್ಲ. ಹೌದು ಬಿಡು ಚಂದ ಅದಾವು ಅಂದಂಗೆ. ಇವು ಹೊಸ ಅರ್ಬಿನ ಏಕ್ದಮ್ ಒಂದೇ ಸಲಕ್ಕೆ ಹಾಕ್ಬಿಡವ ಮೈಗೆ, ಇನ್ನು ಎಳೆ ಕಳಲ್ಲಲ್ಲ ಅದು. ಒಂದು ಸ್ವಲ್ಪ ಒಂದು 6 ತಿಂಗಳು ವರ್ಷ ಆಗ ಮಟ್ಟ ಹುಡುಗರಿಗೆ ಹೊಸ ಅರ್ಬಿ ಯಾವಾಗಾರ ತಂಬರ್ರಿ, ಆಕಳ ಮೇಲೆ ಹಾಕಿ ತಂದು ಆಮೇಲೆ ಹುಡುಗರು ಗುಡಿಸ್ರೇನ. ಅಲ್ಲ ಬೇಯಮ್ಮ, ಇಷ್ಟು ದಿನ ಸುಮ್ಮನೆ ಈಗ ಹೇಳಕತ್ತಿಯಲ್ಲ, ನಾನು ಉಡ್ಸಿನ ಹೊಸ ಅರ್ಬಿನ. ನೀವು ಹೊಸ ಅರ್ಬಿ ತರಿಸ್ತಿದ್ಯಲ್ಲ, ತರ್ಸೋತಿಗೆ ನಾ ಅದನ್ನೆಲ್ಲ ನೇಮ ಮಾಡೇ ಬಿಟ್ಟನಿ. ನೀ ಏನು ಹೆದ್ರಕ್ಕೆ ಹೋಗ್ಬೇಡ, ಅಲ್ಲಿ ಹಾಕೇನು ಬಟ್ಟೆನ ಹೊಸವು ಅಂತಂದು. ಎಲ್ಲ ಆಕಳಿಗೆ ಮುಟ್ಟಿಸ್ಕೊಂತ ತಮ್ಮಂದ ಅವನ್ನ ಇನ್ನು ಮುಂದೆ ಮಾಡೋಕೆ ಹೇಳಿದೆ. ಆಮೇಲೆ ನೀನು ಗಂಡ ಮನೆಗೆ ಹೋದ್ಮೇಲೆ ನಿಮಗೆ ತಿಳಿದಂಗೆ ಮಾಡ್ತಿರಲ್ಲ ನೀವು, ಅದಕ್ಕೆ. ಸರಿ ತಗ ಮೀನಾಕ್ಷಿ, ಇವು ಬಟ್ಟೆ ಎಲ್ಲ ಒಳಗಡೆ ನಿನ್ನ ಮಕ್ಕಳು ಅಲ್ಲೆದೆಲ್ಲ ಇಟ್ಟೇವ, ಅದ್ರ ಹೆಂಗೆ ಕಾಣವಲ್ದು ಇದ್ರ ಚೆಡ್ ಕಾಣವಲ್ದು ಅಂತ ಕೇಳಕ್ಕೆ ಹೋಗ್ಬೇಡ ನನ್ನ. ಅವು ಬಟ್ಟೆಗೆ ಎಲ್ಲರೂ ಹೋಗ್ಬಿಟ್ರೆ ಸಿಗಂಗೆ ಇಲ್ಲ. ಮೊದಲೇ ಇಟ್ಟಿಟ್ಟದವ ವಂಗಿಗಳು, ಮತ್ತೆಲ್ಲಿ ಹುಡ್ಕಕ್ಕೆ ಹೋಗ್ಲಿ ನಾನು. ಸರಿ ತಗೊಳವ ತಂಬ. ಅತ್ತೀರ ನಿಮ್ಮ ಜೊತೆ ಒಂದೆರಡು ಮಾತಾಡ್ಬೇಕಿತ್ರಿ. ಅದು ಮತ್ತೆ ಈಗ ಮೀನಾಕ್ಷಿ ರೊಕ್ಕನೇ ಅನ್ಲ ಅಂದ್ರೆ ಕೈಯಾಗ ರೊಕ್ಕನೇ ಇಲ್ರಿ. ಎಲ್ಲ ಬಾಣತನ ಮಾಡಕ್ಕೆ ದವಾಖಾನೆಗೆ ಅದಕ್ಕೆ ಇದಕ್ಕೆ ಹಾಕಿ ಕೈ ಖಾಲಿ ಆಗಿಬಿಟ್ಟತಿ. ಮತ್ತು ಎಲ್ಲಾರ್ಗೂ ನಿಮ್ಮ ಮಗನ ಕೇಳೋದಂದ್ರೆ ಅವ್ರು ಎಲ್ಲಿಂದ ತರ್ತಾರೆ, ಏಟ್ ಅಂತ ಸಾಲ ತಂಬರ್ತಾರೆ. ಅದಕ್ಕೆ ನಾಳಿಂದ ನಾನು ವ್ಯಾಪಾರಕ್ಕೆ ಹೋಗ್ಬಿಡ್ತಾನೆ ತಗೊಳ್ರಿ. ಮನೆಗೆ ಎದ್ದು ಅಡಿಗೆ ಪಡಿಗೆ ಎಲ್ಲ ಮಾಡ್ತೇನೆ ನಾನು. ಹೋಗೋ ಹೊತ್ತಿನ ತನಕ ಅಂದ್ರೆ ಎಲ್ಲ ಮಾಡಿಟ್ಟಾಕಿ ತಿಂಡಿನ ಮಾಡಿಕೊಟ್ಟು ಹೋಗ್ತೀನಿ. ಸಣ್ಣ ಪುಟ್ಟ ಕೆಲಸ ಇದ್ರೆ ಪಲ್ಲವಿಗೆ ಹೇಳ್ತೀನಿ, ಒಗೆಯೋದು ತಿಕ್ಕವು ಎಲ್ಲ ಆಯ್ಕೆ ಮಾಡ್ತಾಳೆ. ಮತ್ತು ಅಮ್ಮರ ಕೆಲಸ ಅಂತ ನೀವೇ ಮಾಡ್ತೀರಿ. ಏಟ ಓಟ ಹುಡುಗ ಎದ್ದಾಗ ಮಾಡಿದಾಗ ಒಂದು ಚೂರು ಜೋಲ್ ತುಗಿದ್ರೆ ಸಾಕು ನೀವು. ಹೆಂಗೆ ಆಯ್ಕೆ ಮಾಡ್ಕೊಂತಾಳೆ ಮೀನಾಕ್ಷಿ ಎಲ್ಲ ಆಕಿ ಮಕ್ಕಳದ ಚಾಕ್ರಿನ. ಅದಕ್ಕೆ ನಾಳಿಂದ ನಾನು ಹೋಗ್ಬಿಡ್ತಾನೆ ತಗೋರಿ ನಾನು. ಹೌದಾ, ನೋಡುವ ಮತ್ತೆ ಹೆಂಗೆ ಮಾಡ್ತೀವಿ. ನನ್ನಂತೂ ಆಕಿ ಹುಡುಗರು ಹಂತಕ್ಕೆ ಬಿಟ್ಕೊಂತಾಳಂತ ಅನಿಸೋಲ್ದು. ಯಾಕಂದ್ರೆ ಈಗ ಏನು ಮಟ್ಲಾರ್ದ ಅಂತಾಳ, ಕೆಂಪ್ತಾಳ ಕೆಕ್ರಿಸ್ತಾಳ ಅಂತಂದು. ಮತ್ತು ನೀನು ಮೂರನ್ನೆಲ್ಲ ಚಾಕ್ರಿ ಮಾಡಿ ಬಂದು ಇಲ್ಲೇನು ಮುಟ್ಬೇಡಮ್ಮ ಅಂದ್ಲಂದ್ರೆ ಆ ಹುಡುಗಿ ಮೇಲೆ ಬೀಳ್ತೈತೆ ನೋಡಿ. 2 ಹುಡುಗರನ್ನ ಜೋಪಾನ ಮಾಡ್ಕೊಳೋದು. ಇನ್ನೇನು ಅಡಿಗೆ ಪಡಿಗೆ ಅಂತ ಎಲ್ಲ ನೀ ಮಾಡ್ತೀನಿ ಅಂತಿದ್ದಿ. ಏನೋ ಅನ್ನ ಪನ್ನ ಬಿಸಿ ಅದಾಗಿ ಕುಣ್ತಾನೆ ಅಂದಾಗ ಇಟ್ಟು ಮಾಡಿಕೊಡ್ತಾನೆ ಬಿಡು. ನೋಡವ ಆಕಿ ಇಷ್ಟ, ನಾನಂತ ಹೇಳೋದು ಹೇಳೇನಿ. ಮತ್ತು ಪಲ್ಲವಿ ಪಾಪ ಅದ್ರ ಪಾಡಿಗೆ ಅದು ಮಾಡ್ತದೆ ಬಿಡು, ಇಲ್ಲ ಅನ್ನಂಗಿಲ್ಲ. ಈಕಿದೆ ಯಾಕೆ ಒಂಚೂರು ಜಾಸ್ತಿ ಆಗೈತಿ. ಹೌದ್ರಿ ಅತ್ತೆರ, ಆಕೆನ ಅಂತಾಳು ಬಿಡ್ರಿ. ಆದ್ರೆ ಆಕೆ ಅಂತಾಳು ಅಂತೇಳಿ ಎಲ್ಲರ ಮನೆಗೆ ಕೂತ್ಕೊಂಡ್ಬಿಟ್ರೆ ಹುಡುಗರು ನೋಡ್ಕೊಂತ ತಿನ್ನಕ್ಕೆ ಬರ್ತೈತೆ, ಉಣ್ಣಕ್ಕೆ ಬರ್ತೈತೆ, ಏನಾಕತ್ತೆ ನೋಡ್ರಿ. ನೀವು ಹೋಗೋ ಮುಂದೆ ಇಲ್ಲವ ನಾವು ಮಾಡೋಕ್ಕಾಗಂಗಿಲ್ಲ, ಮುರ ತುಚ್ಚಕ್ಕಾಗಂಗಿಲ್ಲ, ಅದನ್ನು ತರೋಕ್ಕಾಗಂಗಿಲ್ಲ ಅಂದ್ರೆ ಗಂಡ ಮನ್ಯಾಗ ಆಕಿಗೇನು ಆಗಲ್ಲ ಬಿಡ್ರಿ. ಏನು ಅವ್ರ ಮಕ್ಕಳಿಗೆ ಅವ್ರು ಚುಚ್ಚಿಸ್ಕೊಂತೇವೆ ಅಂತಾರೆ. ಆದ್ರೆ ನಮಗೆ ಹಸ ಅಲ್ಲೇನ್ರಿ, ತವ್ರ ಮನೆಯರಾಗಿ ಈಟು ಮಾಡಿಲ್ಲ 2 ಮೊಮ್ಮಕ್ಕಳಿಗೆ ಅಂದ್ರೆ. ಅದಕ್ಕೆಮ್ಮ ಇವ ಏನು ಮಾಡತ್ರಿ ಬೇ? ಬಾರ ಬಗ್ಗೆ ಯಾಕೆ ಒಳ್ಳೆ ಬಂದೇವ ಈಟತ್ನಾಗ? ಯಾಕೆ ಏನು ಕೆಲಸ ಇತ್ತೇನ? ಇಲ್ಲಿ ಬಿಡ ಅದಕ್ಕೆಮ್ಮ, ಕೆಲಸ ಏನಿದ್ದಿಲ್ಲ. ಇವತ್ತು ಅಂಗಡಿ ತೆಗ್ದಿಲ್ಲ, ರೇಷನ್ ಕಾರ್ಡ್ ಮಾಡ್ಸೋದೈತೆ ಅಂದು ಅಲ್ಲಿ ಹೋಗಿದ್ದಿತ್ತು. ಆದ್ರೆ ಅಣ್ಣ ಒಂದು ಸ್ವಲ್ಪ ಬನ್ನಿ ತಕ್ಕ ಬಾರವ ಮಾತಾಡೋದೈತೆ ಅಂತ ಅಂದದ್ದು. ಏನು ಹೇಳಪ್ಪ ಅಂದೆ. ಆದರೆ ಇಲ್ಲ ಮಂತ್ಯಕ್ಕೆ ಬಾ ಅಲ್ಲೇ ಮಾತಾಡೋಣ ಅವನಂತ್ಯಕ್ಕ ಅಂತ ಅಂದ. ಅದಕ್ಕೆ ಬಂದೆ. ಇನ್ನೂ ಬಂದಿಲ್ಲ ಏನತ್ತಿಗೆ ಮಾಡಿ ನಂಗಾದ್ರೆ ಬಂದಾನವ. ಅವಾಗ ಬಂದ, ಈಗ ಹೊರಗೆ ಹೋಗಿದ್ಲ, ಈಕೆ ಗೊತ್ತಿಲ್ಲ ಬಂದಿರೋದು. ಅದಂತಡಿ ಒಳಗೆ ಪರಮೇಶಿ ನಿಮ್ಮ ತಂಗಿ ಬಂದಾಳ ನೋಡ್ಲಾ, ಏನೋ ಹೇಳಿದ್ದಂತಲ್ಲ ಬರಾಕಿ. ಹಾಂ ಬಂದೆ ಬೇ. ಮೀನಾಕ್ಷಿ ಹುಡುಗರು ಎಲ್ಲ ಆರಾಮದಾರಲ್ಲ ಅದಕ್ಕೆಮ್ಮ? ಹ್ಞೂನವ ಎಲ್ಲರೂ ಆರಾಮದಾರ ನೋಡು. ನೀನೇನು ಬಂದೇ ಇಲ್ಲಲ್ಲ, ಹೆಸರಿಡೋ ದಿವಸ ಬಂದಾಕಿ ತಿರ್ಗಿ ಅಲ್ಲಿಗೆ ಸುದ್ದಿಲ್ಲವ. ಬಂದ್ಕಂತ ಹೋಗ್ಯಂತ ಇರ್ಬೇಕು ಬಿಡ, ಹಿಂಗೆ ಕುಂತ್ಬಿಟ್ರೆ ಹೆಂಗೆ ನೀನು? ಇಲ್ಲಿ ಬಿಡ ಅದಕ್ಕೆಮ್ಮ, ಬರ್ಬೇಕಂತಾನೆ ಆದ್ರೆ ಕೆಲಸದಾಗ ಆಗಂಗ ಇಲ್ಲವ. ಇವತ್ತು ಅಂಗಡಿ ತೆಗ್ದಿಲ್ಲ, ರೇಷನ್ ಕಾರ್ಡ್ ಮಾಡ್ಸೋದೈತೆ ಅಂತಂದದಕ್ಕೆ ಅಲ್ಲಿ ಹೋಗಿ ಇತ್ಲ ಬಂದು ನೋಡು. ಇಲ್ಲಾಂದ್ರೆ ಇವತ್ತು ಹಾಕದಲ್ಲಿ ಬರೋದು. ಹೌದೇನವ? ಹೆಂಗೆ ನಡೆದೈತೆ ವ್ಯಾಪಾರ ಎಲ್ಲ? ಚಲೋ ನಡೆದೈತೇನು?